ನೋಡಿ ಇದೆಲ್ಲ ಬ್ಲಾಸಮ್ ಆಗಿ ಬಾಡಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಇದೆಲ್ಲ ಬ್ಲಾಸಮ್ ಆಗಿಬಿಟ್ಟು ಬಾಡಿದೆ. ನಮ್ಮದು ಗೊಬ್ಬರ ಎಲ್ಲ ರೆಡಿ ಆಗಿರೋದನ್ನ ಈಗ ಹಾಕಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದೆಲ್ಲ ರೆಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ ಗೊಬ್ಬರ ಲಾಟ್ ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಲಾಟ್ ಹಾಕಿದೆಯಲ್ಲ. ಎಲ್ಲರಿಗೂ ಮಳೆ ಬಂದಿದೆ. ನಮ್ಗೆ ಬೇರೆ 10 ಸೆನ್ಸು 5 ಸೆನ್ಸು 15 ಸೆನ್ಸ್ ಬಂದಿದೆ ಅಷ್ಟೇ ಟೋಟಲು. ಇದಕ್ಕೆ ನೋಡಿ ಇದೆಲ್ಲ ಈಗ ನೆಕ್ಸ್ಟು ಬ್ಯಾಕಿಂಗ್ ಆಗುತ್ತೆ. ಫಸ್ಟ್ ಕಸಿ ಆಗುತ್ತೆ. ಈಗ ಕಸಿ ಆದಂಗೆ ನಾವು ಇನ್ನೊಂದು ಬ್ಯಾಕಿಂಗ್ ಮಾಡ್ತೀವಿ. ಬ್ಯಾಕಿಂಗ್ ಮಾಡ್ಬೇಕು, ಏನು ಮಾಡ್ತೀವಿ ಅಂತಲೂ ತೋರಿಸ್ಕೊಡ್ತೀನಿ. ಅಟ್ಲೀಸ್ಟ್ ಒಂದು 15-20 kg ತನಕ ಬೀಳಬೇಕು. ಆಲ್ಮೋಸ್ಟ್ ದನದ ಗೊಬ್ಬರ, ಕಾಫಿ ಹಸ್ಕು, ಮತ್ತು ನಾವು ಸುಣ್ಣ ಮಿಕ್ಸ್ ಮಾಡ್ತೀವಿ. ಕಾಂಪೋಸ್ಟ್ ಕಲ್ಚರ್ ಇದೆ, ಸುಡೋಮೋನಸ್ ಎಲ್ಲ ಇದೆ. ನೋಡಿ ಈಗ ನೋಡಿ ಹೋಗ್ಬಿಟ್ಟು ನೀವೇನಿಲ್ಲ ಒಂದು ಪಟ್ಟೆಲಿ ಕಣ್ಣು ಮುಚ್ಕೊಂಡು ನಿಂತೀವಿ. ಸೌಂಡ್ ಬೇರೆ ಜೇಂದು ಮಾತ್ರ ಕೇಳಿಸ್ತಾ ಇದೆ. ಇಟಾಚಿ ಬಂದು ಫುಲ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಇಟಾಚಿಲಿ ನೋಡಿ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇದು ನೋಡಿ. 7 ಡೇಸ್ ಆಗಿರ್ಬೋದು, 8-9 ಡೇಸಿಗೆಲ್ಲ ಬ್ಲಾಸಮ್ ಆಗುತ್ತಿದ್ದು ನೋಡಿ. ಸುತ್ತ ನೋಡ್ತಿದ್ರಲ್ಲ ಎಲ್ಲ. ಗುಡ್ ಮಾರ್ನಿಂಗ್, ಬನ್ನಿ. ಆಲ್ಮೋಸ್ಟ್ ಎಲ್ಲ ಇದೆಲ್ಲ ನೋಡಿ ಬ್ಲಾಸಮ್ ಆಗಿಬಿಟ್ಟು ಎಲ್ಲ ಬಾಡೋಗಿದೆ. ಈಗ ನೋಡಿ ಇದೆಲ್ಲ ಬ್ಲಾಸಮ್ ಆಗಿ ಬಾಡಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಇದೆಲ್ಲ ಬ್ಲಾಸಮ್ ಆಗಿಬಿಟ್ಟು ಬಾಡಿದೆ. ಇರಿಗೇಷನ್ ಮಾಡ್ಬೇಕಾದ್ರೆ ಗೊಬ್ಬರ ಹಾಕ್ಬಿಟ್ಟಿದ್ವಿ. ಅದಾದ್ಮೇಲೆ ಸ್ವಲ್ಪ ಮಳೆ ಬೇರೆ ಬಂದಿದೆ. ನಾನು ಇರಲಿಲ್ಲ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಈಗ ಬನ್ನಿ, ಈಗ ಏನು ಕೆಲಸ ಆಗ್ತಾಯಿದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈಗ ನಮ್ಮದು ಗೊಬ್ಬರ ಎಲ್ಲ ರೆಡಿ ಆಗಿರೋದನ್ನ ಈಗ ಹಾಕಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದೆಲ್ಲ ರೆಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಕಾಂಪೋಸ್ಟ್ ಎಲ್ಲ ರೆಡಿ ಆಗಿದೆ. ಈಗ ಕಾಂಪೋಸ್ಟ್ ಹಾಕೋದು. ಈಗ ಕಾಂಪೋಸ್ಟ್ ಹಾಕ್ಬಿಟ್ಟು ನೀರು ಬೇಗ ಸ್ಟಾರ್ಟ್ ಮಾಡ್ತೀವಿ. ರೆಗ್ಯುಲರಾಗಿ ಮೆಣಸಿಗೆ ಮತ್ತು ಅಡಿಕೆಗೆ ಹಾಕ್ತಾಯಿದ್ದೀವಿ. ಇದೆಲ್ಲ ನೋಡಿ ಇಲ್ಲಿ ಹಾಕ್ತಾಯಿದ್ದೀವಿ ನೋಡಿ. ಆಲ್ಮೋಸ್ಟ್ ಎಲ್ಲ ಇದನ್ನ ರೆಡಿಯಾಗಿದೆ. ಇದರಲ್ಲಿ ನಾವು ನೋಡಿ ಕಾಂಪೋಸ್ಟ್ ಕಲ್ಚರು, ದನದ ಗೊಬ್ಬರ, ಕಾಡು ಮಣ್ಣು, ಡೈಕೋಡರ್ಮಾ, ಸುಡೋಮೋನಸ್ ಎಲ್ಲ ಮಿಕ್ಸ್ ಆಗಿತ್ತು. ಆಗಿಬಿಟ್ಟು ಆಲ್ಮೋಸ್ಟ್ 8-9 ಮಂತ್ಸ್ ಆಗಿತ್ತು. ಈಗ ತೆಗೆದುಬಿಟ್ಟು ನೋಡಿ ಇದೆಲ್ಲ ಈಗ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಈಗ ನೋಡಿ ಕ್ಲೀನಾಗಿ ಕೆಮಿಕಲ್ ಮ್ಯಾನ್ಯೂರ್ ಹಾಕ್ತಾರೆ. ಅಟ್ಲೀಸ್ಟ್ ಇವೆಲ್ಲ ಅಂತ 30% ಅದು 30-40% ನೀವು ಆರ್ಗ್ಯಾನಿಕ್ ಗೊಬ್ಬರ ಹಾಕಲೇಬೇಕಾಗುತ್ತೆ. ನೋಡಿ ಹಾಕಿದ್ರೆ ನಿಮಗೆ ಮೆಣಸೆಲ್ಲ ನಿಮ್ಗೆ ಏನಾಗುತ್ತೆ ಅಂತಂದರೆ ಹೆಲ್ತಿಯಾಗಿರುತ್ತೆ, ಮತ್ತು ನಿಮಗೆ ಫಾಲಿಯೇಜ್ ಅಂತೂ ಜಾಸ್ತಿ ಇರುತ್ತೆ. ನೋಡಿ ಎಲ್ಲ ಕಡೆ ಗೊಬ್ಬರ ಲಾಟ್ ಹಾಕಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಲಾಟ್ ಹಾಕಿದೆಯಲ್ಲ. ಎಲ್ಲ ಫುಲ್ ಹಾಕೊಂಬರ್ಬೇಕು. ಲಾಟ್ ಹಾಕೊಂಬಿಟ್ಟು ಅದ್ರ ಮೇಲೆ ಹಾಕೊಂಬಂದ್ಬಿಡ್ತೀವಿ. ಈ ವರ್ಷವೂ ಅಷ್ಟೇ ಸ್ವಲ್ಪ ಅರ್ಲಿ ಮಳೆ ಸಡದಂಗಿದೆ. ಸ್ವಲ್ಪ ಎಷ್ಟೋ ಜನಕ್ಕೆ ಸ್ವಲ್ಪ ಬ್ಲಾಸಮ್ ಅಂದರೆ ಈವ್ನಿಂಗು, ಅರ್ಲಿ ಮಾರ್ನಿಂಗ್ ಏನು ಚೆನ್ನಾಗೇ ಇದೆ. ಈವ್ನಿಂಗ್ ಮಾತ್ರ ಬಂದಿರೋದು ಅಷ್ಟೇ. ಈವ್ನಿಂಗ್ ಬಂದರೆ ಏನು ಟೆನ್ಷನ್ ಇಲ್ಲ. ಏನಿರೋ ಪಾಲಿನೇಷನ್ಸ್ ಎಲ್ಲ ಬೆಳಗಿನ ಜಾವ ಒಂದು 6 ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 5 o'clock ಸ್ಟಾರ್ಟ್ ಆಗಿಬಿಡುತ್ತೆ ಪಾಲಿನೇಷನ್ಸ್ ಎಲ್ಲ. ಇದೆಲ್ಲ ನಿಮಗೆ ಬ್ಲಾಸಮ್ ಆಗಿರೋದು. ಇದೆಲ್ಲ ನೋಡಿ ಎಲ್ಲ ಆಗಿ ಮಾಗೋಗಿದೆ. ಬನ್ನಿ, ನಮ್ಮದು ರನ್ನಿಂಗ್ ಬ್ಲಾಸಮ್ಸ್ ಇದೆ, ಹೋಗಿ ನೋಡ್ಕೊಂಬರೋಣ ಯಾವ್ಯಾವ ಪಟ್ಟಿಲ್ ಆಗ್ತಿದೆ ಅಂತಲ್ಲ. ಇದೆಲ್ಲ ಫಸ್ಟ್ ಸ್ಪ್ರಿಂಕ್ಲರ್ ಮಾಡಿರೋದೆಲ್ಲ ಬ್ಲಾಸಮ್ ಆಗಿ ಒಣಗೋಗಿದೆ. ನಮ್ಮ ಸುತ್ತ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಎಲ್ಲ ಬ್ಲಾಸಮ್ ಆಗಿದೆ. ಇಲ್ಲಿ ಅಲ್ಲಿ ಅಪ್ಕಮಿಂಗ್ ಇಯರ್ಲಿ ಇದು ಫಸಲು ಇದು ನೋಡ್ತಾ ಇರೋದು ನಾವೀಗ. ಬನ್ನಿ, ಒಂದು ಖುಷಿ. ಎಲ್ಲರಿಗೂ ಮಳೆ ಬಂದಿದೆ. ನಮ್ಗೆ ಬೇರೆ 10 ಸೆನ್ಸು 5 ಸೆನ್ಸು 15 ಸೆನ್ಸ್ ಬಂದಿದೆ ಅಷ್ಟೇ ಟೋಟಲು. ಇದಕ್ಕೆ ನೋಡಿ ಇದೆಲ್ಲ ಈಗ ನೆಕ್ಸ್ಟು ಬ್ಯಾಕಿಂಗ್ ಆಗುತ್ತೆ. ಫಸ್ಟ್ ಕಸಿ ಆಗುತ್ತೆ. ಈಗ ಕಸಿ ಆದಂಗೆ ನಾವು ಇನ್ನೊಂದು ಬ್ಯಾಕಿಂಗ್ ಮಾಡ್ತೀವಿ. ಬ್ಯಾಕಿಂಗ್ ಮಾಡ್ಬೇಕು, ಏನು ಮಾಡ್ತೀವಿ ಅಂತಲೂ ತೋರಿಸ್ಕೊಡ್ತೀನಿ. ಬನ್ನಿ. ಈಗ ನೋಡಿ ನಾಯಿ ಇದೆ ನಮ್ಮ ಜೊತೆಗೆ. ಏನೋ ಬನ್ನಿ, ಈಗ ನೋಡಿ ಎಲ್ಲ ಆಗ್ತದೆ ನೋಡಿ. ಅಲ್ಲಿ ಹೋಗಂಗಿಲ್ಲ, ಒಳಗೆ ಹೋದರೆ ಬ್ಲಾಸಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮೈಯೆಲ್ಲ ತಾಗುತ್ತೆ. ಅಲ್ಲಿ ಒಳಗೆ ಹೋಗಂಗಿಲ್ಲ, ಗಿಡ ಜಾಸ್ತಿ ಅಲರ್ಸಕ್ಕೆ ಹೋಗೋಲ್ಲ. ಒಳಗೆ ಹೋದರೆ ಗಿಡ ತಾಗುತ್ತೆ ನೋಡಿ. ಈಗ ಎಲ್ಲ ಗೊಬ್ಬರ ಹಾಕ್ತಾಯಿದ್ದೀವಿ. ಈಗೆಲ್ಲ ಫುಲ್ಲು ಅಟ್ಲೀಸ್ಟ್ ಒಂದು 15-20 kg ತನಕ ಬೀಳಬೇಕು. ऊपर नहीं डालना, ये तो कोई ऐसे डालो. हाँ, गैप रहना है. इधर हाँ, डाल उधर डाल. किधर है बल्ले, डाल उसको. ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ. ಕಾಂಪೋಸ್ಟು ವೆರಿ ಇಂಪಾರ್ಟೆಂಟು. ಕಾಂಪೋಸ್ಟ್ ಅಂತ ಇರಲೇಬೇಕು. ಎಷ್ಟು ಆಗಲಿಲ್ಲದಂಗೆ ಎಷ್ಟು ಕೆಮಿಕಲ್ ಮ್ಯಾನ್ಯೂರ್ ಹಾಕ್ತಾರೆ ಅಷ್ಟೇ ಕಾಂಪೋಸ್ಟಿಗೆ ನಿಮಗೆ ಇನ್ಪುಟ್ಸ್ ಇರಬೇಕು ಬ್ಯಾಲೆನ್ಸ್ ಆಗೋಕ್ಕೆ. ನಾವು ಬಂದು ಇಂಟಿಗ್ರೇಟಿವ್ ಫಾರ್ಮಿಂಗ್ ಮಾಡಬೇಕು ನಾವು. ಹಾಕ್ತಾಯಿದ್ದೀವಿ ನಾವು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿ, ಇದೆಲ್ಲ ಎಲ್ಲ ಪೆಪ್ಪರ್ ಕುಯ್ದಾಯಿತು, ಕಾಫಿ ಕುಯ್ದಾಯಿತು, ಒಂದು ರೌಂಡ್ ಇರಿಗೇಷನ್ ಆಗಿದೆ, ಬ್ಲಾಸಮ್ ಆಯಿತು, ಒಂದು ರೌಂಡ್ ಮೆನ್ಯೂರು ಆಗಿದೆ. ಈಗ ಮೆಣಸಿಗೆ ಏನೂ ಆಗಿಲ್ಲ. ಮೆಣಸಿಗೆ ನಾವೆಲ್ಲ ಈಗ ಕಾಂಪೋಸ್ಟ್ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ನಾವು ಇರಿಗೇಷನ್ ಸ್ಟಾರ್ಟ್ ಆಗುತ್ತೆ. ಮಳೆ ಅಂತೂ ಕಂಟಿನ್ಯೂಸ್ ಬರ್ತಾನೆ ಇದೆ. ನಿಮ್ಗೆ ಹೆಲ್ದಿ ಬೇಕು ಅಂತ ನ್ಯೂಟ್ರಿಯೆಂಟ್ ಬೇಕು. ನಾವು ನೋಡಿ ಈಗ ನೋಡ್ದಂಗೆ ಆಲ್ಮೋಸ್ಟ್ ದನದ ಗೊಬ್ಬರ, ಕಾಫಿ ಹಸ್ಕು, ಮತ್ತು ನಾವು ಸುಣ್ಣ ಮಿಕ್ಸ್ ಮಾಡ್ತೀವಿ. ಕಾಂಪೋಸ್ಟ್ ಕಲ್ಚರ್ ಇದೆ, ಡೈಕೋಡರ್ಮಾ, ಸುಡೋಮೋನಸ್ ಎಲ್ಲ ಇದೆ. ನೋಡಿ ಈಗ ನೋಡಿ ಈ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತಾರೆ ನೋಡಿ ಫುಲ್ಲು
ಪುಡಿ ನೋಡಿ, ಪುಡಿ ಆಗಿದೆ ನೋಡಿ. ಇಲ್ಲಿ ಎಷ್ಟಿದೆ ಬನ್ನಿ, ಈಗ ಹಾಕ್ತಾಯಿದ್ದಾರೆ. ಈಗ ಬಂದ್ಬಿಟ್ಟು ಈಗ ಕಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಈಗ ನೆಕ್ಸ್ಟ್ ಕೆಲಸ ಇರೋದೇ ಕಸಿ. ಈಗ ಗಿಡ ಕಸಿ ಆಗುತ್ತೆ ಮತ್ತು ಮರಗಸಿನೂ ಇದೆ. ಒಂದು ಖುಷಿ ವಿಚಾರ ಏನಂತಂದರೆ ಜೇನಂತ ಫುಲ್ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ. ಈಗ ಎಲ್ಲ ಕಡೆ ಹೋಗ್ಬಿಟ್ಟು ನೀವೇನಿಲ್ಲ ಒಂದು ಪಟ್ಟೆಲಿ ಕಣ್ಣು ಮುಚ್ಕೊಂಡು ನಿಂತು ಸೌಂಡ್ ಬೇರೆ ಜೇನ್ದು ಮಾತ್ರ ಕೇಳಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೈಸ್, ತುಂಬ ಖುಷಿ ವಿಚಾರ. ಇಲ್ಲೇನು ನೋಡ್ತಿದ್ದೀರಲ್ಲ ಎಲ್ಲ ನೋಡಿ ಫುಲ್ ಮೊಗ್ಗು. ಇನ್ನು 2 ಡೇಸು ಇದು ಅರಳುತ್ತೆ. ಇದೆಲ್ಲ ರನ್ನಿಂಗ್ ಬ್ಲಾಸಮ್ಸು. ಫಸ್ಟ್ ಏನು ನೋಡಿ, ಇದು ಹೊಡೆದು ಒಂದು 7 ಡೇಸ್ ಆಗಿರ್ಬೋದು. 8-9 ಡೇಸಿಗೆಲ್ಲ ಬ್ಲಾಸಮ್ ಆಗುತ್ತಿದ್ದ ನೋಡಿ. ಸುತ್ತ ನೋಡ್ತಿದ್ರಲ್ಲ ಎಲ್ಲ ನೋಡಿ. ಈಗ ಹೋಗೋಣ, ಎಲ್ಲ ಬ್ಲಾಸಮ್ ನೈಸ್. ಬನ್ನಿ. ಎದ್ದೆಲ್ಲ ಹೇಳ್ಬೇಕಂದ್ರೆ ಕಾಫಿ ಸೀಸನಲ್ಲಿ ಸ್ವಲ್ಪ ಫ್ರೀ, ನಾವು ಪಿಕ್ಕಿಂಗ್ ಆಗ್ತಾ ಇರುತ್ತೆ. ಅದರಲ್ಲೂ ಎಲ್ಲ ಬ್ಯುಸಿ ಆಗಿರ್ತಾರೆ, ನೋಡ್ಕೊಳ್ಳೋದು ಮಾತ್ರ ಅಷ್ಟೇ. ಆದರೆ ಈಗ ಏನಂತಂದರೆ ಬ್ಲಾಸಮ್ ಆಯಿತು, ಮೆನ್ಯೂರ್ ಆಗಬೇಕು. ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರುತ್ತೆ, ಅದನ್ನ ನಾವು ಕವರ್ ಮಾಡಬೇಕು. ಬನ್ನಿ, ಅಪ್ಕಮಿಂಗ್ ಸಿಕ್ಕಾಪಟ್ಟೆ ಈವೆಂಟ್ಗಳಿದೆ, ಪ್ರಾಜೆಕ್ಟ್ಗಳಿದೆ. ನಂದು ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ಬನ್ನಿ, ಈಗ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಬನ್ನಿ, ಎಲ್ಲ ಬ್ಲಾಸಮ್ ಆಗ್ತಾರೆ. ಒಂದು ಖುಷಿ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ ಬ್ಲಾಸಮ್ ಟೈಮಲ್ಲೆಲ್ಲ. ಬನ್ನೀಗ ನಾಳೆ ದನದ ಗೊಬ್ಬರ ಹಾಕಬೇಕು. ನೋಡಿ, ಮಳೆ ಬರ್ತಾ ಇದೆ. ಇಟಾಚಿ ಬಂದು ಫುಲ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಇಟಾಚಿಲಿ ನೋಡಿ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇದು ನೋಡಿ. ಫುಲ್ಲು ಇಟಾಚಿ ಕೆಲಸ ಮನುಷ್ಯರು ಮಾಡೋದಾಗಿದ್ರೆ ಎಷ್ಟೊತ್ತು ಬೇಕಾಗಿತ್ತು. ನೋಡಿಲ್ಲಿದೆ, ನೋಡಿದೆ. Know that they ride or die. I keep boys by my